ಓಕೆ. KPSC ಹಗರಣ ದೊಡ್ಡ ರೂಪವನ್ನು ಪಡಿತಾ ಇದೆ. ಕಳೆದ ವಿಧಾನಸಭೆಯಲ್ಲೂ ಕೂಡ ನಾನು ಈ KPSCಯಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಎಳೆ ಎಳೆಯಾಗಿ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗಡೆನೇ ಹೇಳಿದರು, ನೀ ಹೇಳ್ತಾ ಇರೋದೆಲ್ಲ ಸತ್ಯ ಇದೆ, ನಾನು ಕ್ರಮ ತೆಗೆದುಕೊಳ್ತೀನಿ, ಇನ್ನು ಮುಂದೆ ಈ ಥರ ಅಕ್ರಮ ನೇಮಕಾತಿಗಳು ಆಗುವಂಥದ್ದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದರು. ಆದರೆ ಅದಾದಮೇಲೂ ಕೂಡ ಈಗ KPSCಯಲ್ಲಿ ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 400 ಪೋಸ್ಟ್ಗೆ 342 ರೆಗ್ಯುಲರು, 58 ಬ್ಯಾಕ್ಲಾಗ್. ಇಷ್ಟು ಪರೀಕ್ಷೆಯಲ್ಲಿ ಈಗಾಗಲೇ ಆಡಿಯೋ ಬಿಡುಗಡೆ ಆಗಿದೆ. ಆಡಿಯೋದಲ್ಲಿ ಏಜೆಂಟ್ ಹೇಳ್ತಾನೆ, 80 ಲಕ್ಷ ರೂಪಾಯಿ ಹಣ ಕೊಡಬೇಕು, ಹಣ ಕೊಟ್ಟರೆ ನಾನು ನಿಮ್ಮನ್ನು ಪಾಸ್ ಮಾಡ್ತೀನಿ, ನಿಮಗೆ ಹುದ್ದೆ ಪಶುವೈದ್ಯಾಧಿಕಾರಿಗಳಾಗಿ ನಿಮಗೆ ಸರ್ಕಾರದ ಹುದ್ದೆ ಕೊಡಿಸ್ತೀನಿ ಅಂಥೇಳಿ ಎಕ್ಸಾಮ್ಗೋಸ್ಕರ ಅಷ್ಟೇ. ಇದು 80 ಲಕ್ಷ ರೂಪಾಯಿ ಓನ್ಲಿ ಎಕ್ಸಾಮ್ಗೆ. ಇನ್ನು ಬೇರೆದೆಲ್ಲ ಸೇರಿಸಿದ್ರೆ ಸುಮಾರು 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಆಗುತ್ತೆ. ಬೇರೆ ಆಮೇಲೆ ಎಕ್ಸಾಮ್ ಬೇರೆ ಮಾರ್ಕ್ಸ್ ಕೊಡೋದು ಇದೆಲ್ಲ ಅಡಿಷನ್ ಇರ್ತದಲ್ಲ, ಅದೆಲ್ಲ ಸೇರಿದ್ರೆ ಒಂದೊಂದು ಪೋಸ್ಟ್ಗೆ 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ವಸೂಲಿ ಮಾಡುವಂಥ ದೊಡ್ಡ ದಂಧೆ ಇವತ್ತು ಬಯಲಿಗೆ ಬಂದಿದೆ. ಆಡಿಯೋನು ಈಗಾಗಲೇ ಮಾಧ್ಯಮದಲ್ಲೂ ರಿಲೀಸ್ ಆಗಿದೆ, ನನ್ನ ಹತ್ರನೂ ಆಡಿಯೋ ಇದೆ. ಈಗ ಆಡಿಯೋದಲ್ಲಿ ಸುಮಾರು 1 ಗಂಟೆಗಳ ಕಾಲ ಮಾತಾಡಿರೋ ಅಂಥದ್ದು ಆಡಿಯೋದಲ್ಲಿ ಅವನು ಹೇಳಿದ್ದಾನೆ, ನೀವು ನಂಬಿ ನನ್ನ ಒಬ್ಬ IAS ಅಧಿಕಾರಿ ಇದನ್ನೆಲ್ಲವನ್ನ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ. IAS ಹೆಸರು ಹೇಳಿದ್ದಾರೆ, IAS ಅಧಿಕಾರಿ ಮಾಡಿದ್ದಾರೆ. ಆ IAS ಅಧಿಕಾರಿ ಯಾರು, ಇದು ಸ್ಪಷ್ಟ ಆಗಬೇಕಲ್ಲ. ಆ IAS ಅಧಿಕಾರಿ ಯಾರು, ಇವನಿಗೂ ಅವನಿಗೆ ಏನು ಸಂಬಂಧ ಇದೆ, ಅದಕ್ಕೆ ಪ್ರೂಫ್ ಹೇಳಿದ್ದಾನೆ. ನೋಡಿ, ನನ್ನ ಮನೇಲಿ 2 ಮಕ್ಕಳಿದ್ದಾರೆ, ಅವರಿಬ್ಬರಿಗೂ ನಾನು ವಿಧಾನಸೌಧದಲ್ಲಿ ಕೆಲಸ ಕೊಡಿಸಿದ್ದೀನಿ, ಫಸ್ಟ್ ಡಿವಿಷನ್ ಕೆಲಸ. ಆಡಿಯೋದಲ್ಲೇ ಹೇಳ್ದೆ ಅವ್ರಿಗೆ ಹೆಂಗೆ ಕೆಲಸ ಸಿಕ್ತು ಅವರಿಬ್ಬರಿಗೆ. ಮತ್ತು ಆ IAS ಅಧಿಕಾರಿ ಯಾರು, ಸರ್ಕಾರದಲ್ಲಿರೋವಂಥ ಮಂತ್ರಿಗಳಿಗೆ ಇದರಿಂದ ಎಷ್ಟು ಹಣ ಹೋಗುತ್ತೆ, ಇವೆಲ್ಲ ತನಿಖೆ ಆಗಬೇಕು. ಇದುವರೆಗೂ ಪೊಲೀಸವರು ಏನು ಕ್ರಮ ತೆಗೆದುಕೊಂಡಿಲ್ಲ. ಯಾರು ಮಾತಾಡಿದ್ದಾನೆ, ಮೊಬೈಲ್ ನಂಬರ್ ಇದೆ 2 ಕಡೆ, ಮಾತಾಡಿರೋ ಮೊಬೈಲ್ ನಂಬರು ಇದೆ, ರಿಸೀವ್ ಮಾಡಿ ಮಾತಾಡಿರೋ ಮೊಬೈಲ್ ನಂಬರು ಇದೆ. ಪೊಲೀಸರು ಇದುವರೆಗೂ ಏನು ಕ್ರಮ ತೆಗೆದುಕೊಂಡಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅಂದರೆ ಇದರಿಂದ ದೊಡ್ಡ ಜಾಲ ಇದೆ, ಸರ್ಕಾರನೇ ಭಾಗಿಯಾಗಿದೆ ಅಂತ ಅನುಮಾನಗಳು ಹುಟ್ಟಾಗ್ತವೆ. ಇದರಿಂದ ಈಗಾಗಲೇ KPSC ಹಂಗಾಮಿ ಅಧ್ಯಕ್ಷರು ಅದನ್ನು ಅವರೊಳಗಡೆನೇ ತನಿಖೆ ಮಾಡ್ಕೊಂತಾರಂತೆ. ಅಲ್ಲಿರೋರೆಲ್ಲ ಅವರೇ. ಇಂಟರ್ನಲ್ ತನಿಖೆ ಅಂತ ಹೇಳಿದ್ರೆ ಅದರಿಂದ ಸತ್ಯ ಎಲ್ಲೂ ಹೊರಗೆ ಬರೋಕ್ಕೆ ಸಾಧ್ಯ ಇರ್ತದೆ. ತಗೊಂಡಿರೋರೆಲ್ಲ ಅಲ್ಲೇ ಇದ್ದರೆ, ತಗೊಂಡಿರೋರೇ ತನಿಖೆ ಮಾಡಿದ್ರೆ ಸತ್ಯ ಎಲ್ಲಿಂದ ಹೊರಗಡೆ ಬರ್ತದೆ? ಇಷ್ಟೆಲ್ಲ ದಾಖಲೆಗಳಿದ್ದು ಕೂಡ ಇದುವರೆಗೂ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇದು ಸರ್ಕಾರನೇ ನೇರವಾಗಿ ಭಾಗಿಯಾಗಿದೆ. ಇವ್ರು ಹೇಳಿದವ್ರಿಗೆಲ್ಲ ಮಾರ್ಕ್ಸ್ ಕೊಟ್ಟಿದ್ದಾರೆ, ಇವ್ರು ಹೇಳಿದವ್ರನ್ನೆಲ್ಲ ಪಾಸ್ ಆಗಿದ್ದಾರೆ. ನಾನು ಆಶ್ಚರ್ಯ ಅಂತ ಹೇಳಿದ್ರೆ, ಇಷ್ಟೊಂದು ನೀಟ್ ಬಗ್ಗೆ ರಾಹುಲ್ ಗಾಂಧಿ ಏನು ಹೋರಾಟ ಮಾಡಿದ್ದೆ, ಪಾರ್ಲಿಮೆಂಟಲ್ಲಿ ಹೋರಾಟ, ಆಚೆ ಕಡೆ ಹೋರಾಟ ಮಾಡಿದ್ದೆ. ಅವ್ರದ್ದೇ ರಾಜ್ಯ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ, ಇಲ್ಲಿ ಯಾಕೆ ಬಂದು ಒಂದು ಚಕಾರ ಮಾತಾಡಿಲ್ಲ? ಈಗ ಇಷ್ಟೆಲ್ಲ KPSC ಅಧ್ಯಕ್ಷನೂ ಈಗ ರಾಜ್ಯಪಾಲರು ವಜಾ ಮಾಡಿದ್ದಾರೆ.
ಅಧ್ಯಕ್ಷನೂ ವಜಾ ಆಗಿದ್ದಾನೆ. ಆ 80 ಲಕ್ಷದ ಆಡಿಯೋನೂ ಕೂಡ ಬಂದಿದೆ. ಇಷ್ಟೆಲ್ಲ ಆದ್ರೂ ರಾಹುಲ್ ಗಾಂಧಿ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಬಾಯಿ ಬಿಡಬೇಕಲ್ಲ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಾಯಿ ಬಿಡಬೇಕಲ್ಲ, ಸೋನಿಯಾ ಗಾಂಧಿ ಬಾಯಿ ಬಿಡಬೇಕಲ್ಲ, ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಕಾಣೇನೇ ಆಗ್ಬಿಟ್ಟವ್ರೆ. ಪದೇ ಪದೇ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿನ ಕಣ್ಣಿಗೆ ಕಾಣಿಸ್ತಾ ಇಲ್ವ? ಅದ ಮಾತ್ರನ ನೀಟ್ ಮಾತ್ರನ ಕಾಣಿಸೋದು? KPSC ಹಂಗಾರೆ ಕಾಣಿಸಲ್ವಾ? ಇಲ್ಲಿ ಎಷ್ಟೇ ಭ್ರಷ್ಟಾಚಾರ ಆದರೂ ತನಿಖೆ ಇಲ್ಲ. ಅಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅವ್ರು ಹೇಳಿದ್ದಾರೆ, ಯಾವುದೇ ಎಕ್ಸಾಮಲ್ಲಿ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮಲ್ಲಿ ಅವ್ಯವಹಾರ ಆದರೆ ಜಿಲ್ಲಾಧಿಕಾರಿ ಹೊಣೆ. ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಅಕ್ರಮ ಆದರೆ, ಕ್ವಶನ್ ಪೇಪರ್ ಲೀಕ್ ಆದರೆ ಅಪರಾಧಿ ಯಾರು? A1, ಅದು DC. ಕೇಂದ್ರದಲ್ಲಿ ನೀಟಲ್ಲಿ ಯಾರ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಹೊಣೆ ಯಾರು? ಮಂತ್ರಿ. ಇದು ಹುಷಾರಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ನಿಮಗೇನು ಅಧಿಕಾರ ಇದೆ ಮಂತ್ರಿ ರಾಜೀನಾಮೆ ಕೇಳೋಕ್ಕೆ? ಜಿಲ್ಲಾಧಿಕಾರಿಗಳ ಮೇಲೆ ಹಾಕ್ಬಿಟ್ಟು ನೀವು ನುಳ್ಚ್ಕೊಳೋ ಅಂಥ ಪ್ರಯತ್ನವನ್ನು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಈ ಅಕ್ರಮ CBI ತನಿಖೆಗೆ ಒಳಪಡಿಸ್ಬೇಕು. ಯಾಕಂದರೆ ಇದರಿಂದ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇದರಿಂದ KPSC ಮೆಂಬರ್ಗಳಿದ್ದಾರೆ. ಆ ಮೆಂಬರ್ಗಳಿಗೆ ಯಾರ್ಯಾರು ಸರ್ಕಾರದಲ್ಲಿರೋ ಅಂಥ IAS ಅಧಿಕಾರಿ, ಆ ವಿಡಿಯೋದಲ್ಲಿ IAS ಅಧಿಕಾರಿ ಇದೆ, ಆ IAS ಅಧಿಕಾರಿನ ಹಿಡಿಯೋರು ಯಾರು? ಆ IAS ಅಧಿಕಾರಿ ಸರ್ಕಾರದಲ್ಲಿರೋ ಅಂಥವ್ರಿಗೆ ಈ 400 ಹುದ್ದೆಗೆ ನೇಮಕ. ಒಂದೊಂದು ಹುದ್ದೆಗೆ 2 ಕೋಟಿ ಅಂದರೆ 400ಕ್ಕೆ ಎಷ್ಟಾಯಿತು? 800 ಕೋಟಿ ಡೀಲ್. ಇದು ಕರಪ್ಷನ್. 800 ಕೋಟಿ ಲಂಚದ ಹಗರಣ ಇದು. ಅಲ್ಲಿ ನೀಟಲ್ಲಿ ಲಂಚದ ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ಏನು ದೊಡ್ಡ ಹಂಗಾಮ ಮಾಡಿಬಿಟ್ರಿ. ಇಲ್ಲಿ 800 ಕೋಟಿ ಡೀಲ್ ಇದು. ಇದರ ಬಗ್ಗೆ CBI ತನಿಖೆ ಆಗಬೇಕು. ಅದರಿಂದ ಯಾರು ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ರ್ಯಾಂಕ್ ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡವ್ರಂತೆ. ಅದರಲ್ಲಿ ರ್ಯಾಂಕ್ಗಳು ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ಅವ್ರಿಗೆ. ಬೇರೆ ಕಾಲೇಜುಗಳಲ್ಲಿ ಅವ್ರು ರ್ಯಾಂಕ್ ಬಂದಿರೋರು 350 ಅಂಕ ತಗೊಳಕ್ಕೆ ವಿಫಲರಾಗಿದ್ದಾರೆ. ಅವರು ರ್ಯಾಂಕ್ ಬಂದಿರೋ ಸ್ಟೂಡೆಂಟು ಈ KPSC ಎಕ್ಸಾಮಲ್ಲಿ 350 ಮಾರ್ಕ್ಸ್ ತಗೊಳಕ್ಕೆ ವಿಫಲಾಗವ್ರೆ. ಆದರೆ ಬೇರೆಯವರು ಕಾಸು ಕೊಟ್ಟವರು ಅವ್ರಿಗೆಲ್ಲ ಕಾಲೇಜಲ್ಲಿ ಅವರು ಆವ್ರೇಜ್ ಸ್ಟೂಡೆಂಟ್. ಅವ್ರು ಓದಿರೋ ಕಾಲೇಜುಗಳಲ್ಲೆಲ್ಲ ಆವ್ರೇಜು. ಅವ್ರಿಗೆ 400ಕ್ಕೂ ಹೆಚ್ಚು ಮಾರ್ಕ್ಸ್ ಬಂದಿದೆ. ರ್ಯಾಂಕ್ ಸ್ಟೂಡೆಂಟ್ಗೆ 350, ಆರ್ಡಿನರಿ ಆವ್ರೇಜ್ ತಗೊಂಡಂಥ 50%, 60% ಮಾರ್ಕ್ಸ್ ತಗೊಂಡವರು ಅವರು 400. ಅಂದರೆ ಇಲ್ಲೇ ಸ್ಪಷ್ಟ ಆಗ್ತಾ ಇದೆ, ಇದು ಮಾರಾಟ. ಈ ಪಶುವೈದ್ಯ ಡಾಕ್ಟ್ರುಗಳೇನಿದ್ದಾರೆ, ವೈದ್ಯಾಧಿಕಾರಿಗಳು, ಇದು ಪೂರ್ತಿ ಮಾರಾಟ ಆಗಿದೆ. 2 ಕೋಟಿಗೆ ಹರಾಜು ಹಾಕಿ ಮಾರಾಟ ಆಗಿದೆ. ಅದರಿಂದ ಇದು CBI ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀರಿ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು. ನಾವು KPSC ಆಫೀಸ್ಗೆ ಹೋಗಿ ಅವರೇನು ಇಲಾಖಾ ತನಿಖೆ ಮಾಡ್ತಾವ್ರೆ ಅದು ಸರಿಯಲ್ಲ, ಇದನ್ನು CBIಗೆ ಒಪ್ಪಿಸ್ಬೇಕು ಅಂತೇಳಿ ಅವರಿಗೆ ನಾವು ಆಗ್ರಹವನ್ನು ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀರಿ ಅಲ್ಲಿ. ಇದ್ರ ಬಗ್ಗೆ ಏನು ಕೇಳೋದಿದೆಯಾ?
ಅದು ಸರಿಯಾದಂಥ ಆರೋಪ. ಏನು ಅಂದರೆ, ಯಾರು ಬೇರೆ ಬೇರೆ ಕಡೆ ಮಾರ್ಕ್ಸನ್ನು ತೆಗೆದುಕೊಳಕ್ಕಾಗಲ್ಲ ಅಂಥವರೆಲ್ಲ ಇಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. ರಿಯಲ್ ರ್ಯಾಂಕ್ ಸ್ಟೂಡೆಂಟ್ಗಳೆಲ್ಲ ಅಲ್ಲಿ ಝೀರೋಗೆ ಬಂದುಬಿಟ್ಟಿದ್ದಾರೆ. ಇದೇ KPSCಯ ಚಳಕ, ಕೈ ಚಳಕ. ಈ ಕೈ ಚಳಕ ಬೆಳಕಿಗೆ ಬರಬೇಕು ಅನ್ನೋದು ಆಗ್ರಹ. ಅದಕ್ಕೋಸ್ಕರ ಇದನ್ನು ನಾವು ಈಗ KPSCಗೆ ಅಧ್ಯಕ್ಷರಿಗೆ ಹೋಗಿ ಭೇಟಿ ಮಾಡಿ ಈ ಆಗ್ರಹವನ್ನು, ಒತ್ತಾಯವನ್ನು ನಾವು ಮಾಡೋರಿದ್ದೀರಿ. ಮುಂದೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ, ವಿಧಾನಸಭೆ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾವ ಮಾಡೋ ಮುಖಾಂತರ, ಕಳೆದ ಬಾರಿ ನಾವು ಹೇಗೆ KPSCಗೆ ಒಂದು ಚಳಿ ಬಿಡಿಸಿದ್ರಿ, ಅದೇ ಥರ ಈ ಸರಿನೂ ಕೂಡ KPSCಯ ಒಂದು ಹಗರಣವನ್ನು ವಿಧಾನಸಭೆ ಒಳಗಡೆ ಬಯಲಿಗೆ ತರ್ತೀರಿ. ಒಪ್ಕೊಳ್ಳೇಬೇಕಲ್ಲ. ಈಗ ಅವರೆಲ್ಲ ಸ್ವಾಯತ್ತದ ಬಾಡಿನ ರಾಜ್ಯಪಾಲರು ವಜಾ ಮಾಡಿದಾರಲ್ಲ. ಅಂದರೆ ಸ್ವಾಯತ್ತದ ಬಾಡಿ ಅಂದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅರ್ಥ ಅಲ್ಲ. ಲಂಗು ಲಗಾಮ್ ಹಾಕೋಕ್ಕೆ ಸರ್ಕಾರಕ್ಕೆ ರೂಲ್ಸು ರೆಗ್ಯುಲೇಷನ್ಸು ಇದೆಲ್ಲ ಚೇಂಜ್ ಮಾಡೋಕ್ಕೆ ಅಧಿಕಾರ ಇದೆ. ಈಗ ನಾನು ಕಳೆದ ಬಾರಿ ಹೇಳಿದ್ದೆ, 8 ಜನ ಸಾಕು, ನೀವು ಯಾಕೆ 20 ಜನ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ದೆ. ಸರ್ಕಾರ ಒಪ್ಕೊಳ್ತು ಅದಕ್ಕೆ. ಅದನ್ನು ಇನ್ಮೇಲೆ ರಿಟೈರ್ಡ್ ಆಗೋರನ್ನ ಯಾರನ್ನೂ ವಾಪಸ್ ತೊಗೊಳಲ್ಲ ಅಂತ ಹೇಳಿದ್ದಾರೆ. ಅದು ನಮ್ಮ ಹೋರಾಟದ ಫಲವಾಗಿ ಈಗ ಕಡಿಮೆ ಆಗ್ತಾಯಿದೆ. ಈಗ ಉತ್ತರ ಪ್ರದೇಶದಲ್ಲಿ ನಮಗಿಂತ 3 ಪಟ್ಟು ದೊಡ್ಡ ರಾಜ್ಯ, ಅಲ್ಲಿ 8 ಜನ 9 ಜನ ಇದ್ದಾರೆ, ಇಲ್ಲಿ 20 ಜನ. ಸರ್ಕಾರ ಕ್ರಮ ತೆಗೆದುಕೊಳ್ಳೋಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಇಡೀ ಸರ್ಕಾರ ಇಲ್ಲಿ ಬರ ಬಂದು ಮಾಧ್ಯಮದಲ್ಲಿ, ಜನಗಳಲ್ಲಿ ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಈಗಾಗಲೇ ಟ್ಯಾಂಕರ್ಗಳ ಮುಖಾಂತರ ನೀರು ಸಪ್ಲೈ ಮಾಡೋಕ್ಕೂ ಸರ್ಕಾರ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ಬರದ ವಿಚಾರವಾಗಿ ಸಮರೋಪಾದಿಯಲ್ಲಿ ಕೆಲಸ ನಡಿಬೇಕಾಯಿತು. ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲ ಜಿಲ್ಲೆಗಳಿಗೆ ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳ ಸಭೆ ಮಾಡಿ ಅದಕ್ಕಿಂತ ಮುಖ್ಯವಾಗಿ ಹಣ ಬಿಡುಗಡೆ ಮಾಡಬೇಕಾಯಿತು. ಇದುವರೆಗೂ ಸರ್ಕಾರ ಯಾವುದೇ ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಒಂದು ನಯಾ ಪೈಸೆ ಹಣನೂ ಕೂಡ ಬರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಮೋಸ ಮಾಡ್ತಾ ಇದ್ದಾರೆ. ಕಾಟಾಚಾರಕ್ಕೆ ಮುಖ್ಯಮಂತ್ರಿಗಳು ಒಂದು ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿಂದ ಡೆಲ್ಲಿಗೆ ಓಡೋಗ್ಬಿಟ್ಟವ್ರೆ. ನಾನೀಗಾಗಲೇ ಕಳೆದ ವಾರನೇ ನಾನು ಮೈಸೂರು ಮತ್ತು ಮಂಡ್ಯದಲ್ಲಿ ಒಣಗಿರೋ ಕಬ್ಬು ಭೇಟಿ ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ದೆ. ಮೊದಲನೇ ರೌಂಡಲ್ಲಿ ನಾನು ಈ ಬರಗಾಲ ಪ್ರದೇಶದ 2 ಜಿಲ್ಲೆಗಳಿಗೆ ಹೋಗಿ ಬಂದಿದ್ದೀನಿ. ಈಗ ಮತ್ತೆ ನಾನು ಇನ್ನು 2 ದಿನ, ಬುಧವಾರ ಗುರುವಾರ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಈ ಜಿಲ್ಲೆಗಳಿಗೆ 2 ದಿನದ ಪ್ರವಾಸ ಹೋಗ್ತಾ ಇದ್ದೀನಿ. ಅಲ್ಲಿ ಬರ ಆಗಿರೋದ ಸರ್ಕಾರಕ್ಕೆ, ಅಲ್ಲಿ ಅಧಿಕಾರಿಗಳ ಗಮನ ಸೆಳೆದು ಅವ್ರಿಗೆ ಪರಿಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರವನ್ನು ಎಚ್ಚರಗೊಳ್ಬೇಕು ಅಂತೇಳಿ ನಾನು 2 ದಿನ ನಾನು ಬರ ಪೀಡಿತ ಪ್ರದೇಶಗಳಿಗೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಹಣ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸಭೆನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತೀರಾ ಸಭೆ? ಅದು ಮಾಡೋಕ್ಕೆ ಮುಂಚೆ ನೀವು ಬರ ಅಂತ ನೀವೇ ಘೋಷಣೆ ಮಾಡಿಲ್ಲ ಅಂದರೆ ಕೇಂದ್ರ ಹೆಂಗೆ ಎಂಟ್ರಿ ಆಗ್ತೈತಿ? ಇಲ್ಲಿ ಸಾಧ್ಯನೇ ಇಲ್ಲ, ಕಾನೂನು ಪ್ರಕಾರ ಸಾಧ್ಯನೇ ಇಲ್ಲ. ನೀವೇ ಬರ ಅಂತ ಘೋಷಣೆ ಮಾಡಿಲ್ಲ ಅಂದರೆ ಕೇಂದ್ರದ ಟೀಮ್ ಹೆಂಗೆ ಬರ್ತೈತೆ? ಕೇಂದ್ರದ ಟೀಮ್ ಬಂದಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀರಿ ಅಂತಾರೆ. ಆಯ್ತಪ್ಪ, ನೀನು ಬರ ಘೋಷಣೆ ಮಾಡು. ಫಸ್ಟು ಬರ ಘೋಷಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಯಾಕೆಂದರೆ ಘೋಷಣೆ ಆದರೆ ಪರಿಹಾರ ಕೊಡಬೇಕಲ್ಲ. ರಾಜ್ಯ ಸರ್ಕಾರ ಮೊದಲ ಕಂತು ಪರಿಹಾರ ರಾಜ್ಯ ಸರ್ಕಾರ ಕೊಡಬೇಕಾಗ್ತೈತೆ. ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಸರ್ಕಾರಿ ಸಂಬಳ ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಈಗಾಗಲೇ 2,000 ರೂಪಾಯಿ ಕೊಡ್ತೀರಿ ಅಂತ ಗೃಹಲಕ್ಷ್ಮಿ ಕೊಟ್ಟೇ ಇಲ್ಲ. 5,000 ಕೋಟಿ ಹಂಗೆ ಪೆಂಡಿಂಗ್ ಇಟ್ಟಿದ್ದೀರಾ. ಪೆನ್ಷನ್ನು
ಕೊಡೋಕ್ಕಾಗದೆ 3 ತಿಂಗಳಿಂದ ಪೆನ್ಷನ್ ಸಿಕ್ಕಿಲ್ಲ ಯಾರಿಗೂ ಬಡವರಿಗೆ. ಆದರೆ ಇದನ್ನೇ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇನ್ನು ಬರೋಕ್ಕೆ ಎಲ್ಲಿಂದ ದುಡ್ಡಿದೆ ನಿಮ್ಮ ಹತ್ರ ಕೊಡೋಕ್ಕೆ? ಅಂದರೆ ಸರ್ಕಾರ ಪಾಪರ್ ಆಗಿದೆ. ಅದಕ್ಕೋಸ್ಕರ ಬರ ಘೋಷಣೆ ಮಾಡೋದ್ರಲ್ಲಿ ಹಿಂದೆ ಮುಂದೆ ತುಳಿತಾ ಇದ್ದಾರೆ ಅಷ್ಟೇ. ಇವ್ರ ಹತ್ರ ಹಣ ಇದ್ದಿದ್ರೆ ಇಷ್ಟೊಂದು ಸರ್ಕಾರ ಘೋಷಣೆ ಮಾಡಬೇಕಾಯ್ತು. ಯಾವ ಮುಖ ಇಟ್ಕೊಂಡು ಕೇಂದ್ರಕ್ಕೆ ಹೋಗಿ ಇಲ್ಲಿ ನಿಯೋಗ ಕಳಿಸಿ ಅಂತ ಹೇಳ್ತಿರಲ್ಲ. ನೀವೇ ರಾಜ್ಯದವರು ಒಂದು ನಿಯೋಗ ಎಲ್ಲನ ಹೋಗಿದ್ದೀರಿ? ಯಾವ ಜಿಲ್ಲೆಗೆ ಹೋಗಿದ್ದೀರಪ್ಪ? ಮುಖ್ಯಮಂತ್ರಿ ಒಂದು ಜಿಲ್ಲೆ ಬಿಟ್ಟರೆ ಇನ್ಯಾವ ಜಿಲ್ಲೆಗೆ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ? ಒಂದು 3 ದಿನ 4 ದಿನ ಮುಖ್ಯಮಂತ್ರಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಭೇಟಿ ಮಾಡಬೇಕಾಯ್ತಲ್ಲ. ನೀವೇ ಭೇಟಿ ಮಾಡೋಕ್ಕಾಗಲ್ಲ, ಕೇಂದ್ರದವ್ರು ಬಂದು ಭೇಟಿ ಮಾಡಬೇಕಂತ. ಹಾಸ್ಯಾಸ್ಪದ ಇದು. ಅದು ಅವ್ರು ಹೋಗಿರೋದು ಈ ಬರದ ಸಂಬಂಧಪಟ್ಟಂತೆ, ಕಾವೇರಿ ಸಂಬಂಧಪಟ್ಟಂತೆ ಅಲ್ಲ. ಅವ್ರ ಪಾರ್ಟಿ ಕ್ಯಾಬಿನೆಟ್ ರಚನೆ ಮಾಡೋಕ್ಕೆ ಹೋಗಿದ್ದಾರೆ ಅಲ್ಲಿ. ಅದರಲ್ಲಿ ಇದು ಒಂದು ಸೇರಿಸ್ಕೊಂಬಿಡೋಣ, ಬರೀ ಕಾಂಗ್ರೆಸ್ ಪಾರ್ಟಿ ರೀಶಫಲ್ಗೋಸ್ಕರ ಬಂದಿದೆ ಅಂದರೆ ಕ್ಯಾಬಿನೆಟ್ ರಚನೆಗೋಸ್ಕರ ಬಂದಿದ್ದೀನಿ ಅನ್ನೋ ಮೆಸೇಜು ಹೋದರೆ ಜನ ನಮ್ಮನ್ನು ಬೈತಾರೆ. ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ಅಂತ ಸೇರಿಸ್ಕೊಂಡಿದ್ದಾರಲ್ಲ. ಈ ಉದ್ದೇಶ ಇಟ್ಕೊಂಡು ಅವರು ಗ್ಯಾರಂಟಿ ಹೋಗಿಲ್ಲ ಮುಖ್ಯಮಂತ್ರಿ. ಹಂಗಿದ್ದಿದ್ರೆ ಇದಕ್ಕೋಸ್ಕರ ಸಮಯ ಕೊಟ್ಟು ಹೋಗ್ಬೇಕಾಗಿತ್ತು. ಅದು ಬಿಟ್ಟು ಅವರು ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಹೋಗಿದ್ದಾರೆ. ಅದರಲ್ಲಿ ಇದನ್ನು ಒಂದು ಸಭೆ ಮಾಡಿಬಿಟ್ಟು ತ್ಯಾಪೆ ಹಾಕೋಣ ಅಂತ ಹೋಗಿದ್ದಾರೆ. ಇದು ಕಾಟಾಚಾರದ ಮೀಟಿಂಗ್. ಇದು ಕಾಟಾಚಾರಕ್ಕೆ ಕರೆದಿರುವಂಥ ಮೀಟಿಂಗ್ ಅಷ್ಟೇ. ಸರ್, ಈಗ 3 ಕಂದಾಯ ವಿಭಾಗದ ಸಭೆಗಳು ಮಾಡಿದ್ರು ಮುಖ್ಯಮಂತ್ರಿಗಳು ಮೈಸೂರು ಬಿಟ್ಟು. ಅಂದರೆ ಬರ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡಿದ್ರು ಗುಲ್ಬರ್ಗ, ಬೆಳಗಾವಿ, ಬೆಂಗಳೂರು. ಅವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಮಾಡಿದ್ದಾರೆ ಅಷ್ಟೇ. ಬರಕ್ಕೆ ಅಂತ ನಾವಿವಾಗ ಬರ ಅಂತಲೇ ಹೋಗ್ತಾ ಇದ್ದೀರಿ. ಬೇರೆ ಪ್ರೋಗ್ರಾಮೇ ಇಲ್ಲ ನಮ್ಮದಲ್ಲಿ. ಯಾವ ಮದುವೆನೂ ಇಲ್ಲ, ಯಾವ BJP ಸಮಾವೇಶ ಏನೂ ಇಲ್ಲ. ಬರ ಅಂತಲೇ ಹೋಗ್ತಾ ಇದ್ದೀರಿ, ಎಲ್ಲ ಜಿಲ್ಲೆಗೂ ಹೋಗ್ತಾ ಇದ್ದೀರಿ. ಹಂಗೆ ಮುಖ್ಯಮಂತ್ರಿ ಹೋಗಿಲ್ಲ, ಹಂಗೆ ಕಾಟಾಚಾರಕ್ಕೆ ಹೋಗಿದ್ದಾರೆ ಅಷ್ಟೇ. ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಆಯಿತು, 3 ಜಿಲ್ಲೆಗೆ 3 ಡಿವಿಷನ್ಗೆ ಹೋಗಿದ್ದಾರೆ ಅಂತ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಆ ಮುಖ್ಯಮಂತ್ರಿ ಹೋದ್ಮೇಲೆ ಇಷ್ಟು ಹಣ ಬಿಡುಗಡೆ ಅಂತ ಆಗಬೇಕಲ್ಲ. ವರದಿ ತಗೊಂಡ್ಮೇಲೆ, ಜಿಲ್ಲಾಧಿಕಾರಿಗಳು ವರದಿ ಆದಮೇಲೆ ಇಷ್ಟು ಲಾಸ್ ಆಗಿದೆ, ಇಷ್ಟು ಬೆಳೆ ಹಾನಿಯಾಗಿದೆ, ಇಷ್ಟು ಕುಡಿಯೋ ನೀರಿಗೆ ಬೇಕು, ಇಷ್ಟು ಮೇವಿಗೆ ಬೇಕು ಅಂತ ವರದಿ ಕೊಟ್ಟಿರ್ತಾರೆ DC. ಆವಾಗ ಇಮಿಡಿಯೇಟ್ ಘೋಷಣೆ ಮಾಡಬೇಕಲ್ಲ. 1 ಕೋಟಿ ಕೊಟ್ಟಿರೋದು ಇನ್ನೂ ಫೈನಾನ್ಸ್ ಅವ್ರು ಬಿಡುಗಡೆ ಮಾಡಿಲ್ಲ. ಹಣ ಕೊಟ್ಟ ಅವಾಗೆ 15 ದಿನ ಆಯಿತು, ಅದನ್ನು ಬಿಡುಗಡೆ ಮಾಡಿಲ್ಲ. ಹಣ ಬಿಡುಗಡೆ ಆಗಿಲ್ಲ, ಸ್ಟೇಟ್ಮೆಂಟ್ ಅಷ್ಟೇ. ಈಗ ನೀವು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತೀರಿ, ಅವ್ರು 1 ಕೋಟಿ ಕೇಳಿದಾರಾ? ಕೇಳಬೇಕಲ್ಲ, ಹೇಳ್ಬೇಕು ನೀವು. ಅವ್ರು 1 ಕೋಟಿ ಕೇಳಿದ್ರಾ, 50 ಲಕ್ಷ ಕೇಳಿದ್ರಾ, ಇಲ್ಲ 100 ಕೋಟಿ ಕೇಳಿದಾರಲ್ಲ, ಹೇಳಿ. ಅವ್ರು 100 ಕೋಟಿ ಕೇಳಿದರೆ ನೀವು 1 ಕೋಟಿ ಬಿಡುಗಡೆ ಮಾಡಿದ್ರೆ ಯಾವ CM ಅಂತಾರೆ ನಿಮ್ಮನ್ನು? ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳು ಇಷ್ಟು ಹಣ ಕೇಳಿದ್ದಾರೆ, ನಾನು ಇಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ, ಅದನ್ನು ಹೇಳಿ ಪಬ್ಲಿಕ್ ಗೊತ್ತಾಗ್ತೈತೆ. ನೀವು 1 ಕೋಟಿ ಬಿಡುಗಡೆ ಮಾಡಿದ್ರೆ ಎಲ್ಲಿ 10 ಬೋರ್ವೆಲ್ ಬರಲ್ಲ. ಒಂದು ತಾಲೂಕಲ್ಲಿ 10 ಹಳ್ಳಿ ಬರ್ತದೆ. 10 ಹಳ್ಳಿ ನಾವು 200-300 ಹಳ್ಳಿ ಇರ್ತದೆ ಒಂದೊಂದು ತಾಲೂಕಲ್ಲಿ. ಒಂದೊಂದು ಹಳ್ಳಿಗೆ ಒಂದೊಂದು ಬೋರ್ವೆಲ್ ಅಂದ್ರೂ ಕೂಡ ಎಷ್ಟು ದುಡ್ಡು ಬೇಕು ನಿಮಗೆ? ಕೆಟ್ಟೋಗಿರೋ ಬೋರ್ವೆಲ್ ರಿಪೇರಿ ಮಾಡೋಕ್ಕೂ ಆಗಲ್ಲ 1 ಕೋಟಿಯಲ್ಲಿ. ಆ ತಾಲೂಕಲ್ಲಿ ಕೆಟ್ಟೋಗಿರೋ ಬೋರ್ವೆಲ್ನ ರಿಪೇರಿ ಮಾಡೋಕ್ಕೂ ಆಗಲ್ಲ ಹಣ. ಇದು ಇನ್ನು ಹೊಸ ಬೋರ್ವೆಲ್ಗಳು ಕೊರೆಯೋ ಪ್ರಶ್ನೆನೇ ಇಲ್ಲ. ಇದು ಮಾತತ್ರ ಕೇಂದ್ರ ಸರ್ಕಾರ ಅಂತ. ಕೇಂದ್ರ ಸರ್ಕಾರ ಇಲ್ಲಿ ಪರಿಶೀಲನೆಗೆ ಬರೋಕ್ಕೆ ಮುಂಚೆ ನೀವು ಬರ ಅಂತ ಘೋಷಣೆ ಮಾಡಿ ರಿಪೋರ್ಟ್ ತಯಾರು ಮಾಡಬೇಕು. ಹಿಂದೆ ನಾವು ನಾನು ಮಿನಿಸ್ಟ್ರ್ ಇದ್ದಾಗ ರಿಪೋರ್ಟ್ ತಯಾರು ಮಾಡ್ತಾಯಿದ್ರಿ. ರಿಪೋರ್ಟ್ ಮಾಡಿ ಬುಕ್ಲೆಟ್ ಮಾಡಿ ಅದನ್ನು ಕೇಂದ್ರಕ್ಕೆ ಹೋಗಿ ಕೇಂದ್ರದ ಹೋಮ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಯ್ತು. ಅದನ್ನು ಪರಿಶೀಲನೆ ಮಾಡಿದ್ಮೇಲೆ ಅವ್ರು ಬರ್ತಾರೆ ಇಲ್ಲಿಗೆ. ಅದು ಪದ್ಧತಿ. ಓಕೆ. ಹೀಗೆ BJPಯವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಚುನಾವಣೆ ಹತ್ರ ಬರ್ತಾ ಇದೆ. MLA ಚುನಾವಣೆ ಬರೋಕ್ಕೆ ಮುಂಚೆ BJPಯವ್ರನ್ನೆಲ್ಲ ಜೈಲಿಗೆ ಹಾಕಬೇಕು ಅನ್ನೋ ಹುನ್ನಾರ ಅಷ್ಟೇ ಇದು.
ಚುನಾವಣೆಯನ್ನು ಎದುರಿಸೋಕ್ಕೆ ಧೈರ್ಯ ಇಲ್ಲದೆ ಬಿ ಜೆ ಪಿ ಮುಖಂಡರುಗಳನ್ನು ಜೈಲಿಗೆ ಹಾಕುವನ್ನ ಹುನ್ನಾರ. ಈಗ ದಿನನಿತ್ಯ ಅವನು ಯಾರೋ ಪ್ರಕಾಶ್ ಅಂತ, ಆಮೇಲೆ ಯಾರೋ ಭಗವಾನ್, ದಿನನಿತ್ಯ ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಮೊನ್ನೆ ಇಲ್ಲಿ ಪ್ರೊಟೆಸ್ಟ್ ಆದಾಗ, ಇಲ್ಲಿ NET ಬಗ್ಗೆ ಇಲ್ಲಿ ಪ್ರೊಟೆಸ್ಟ್ ಆದಾಗ ಯಾರೋ ಒಬ್ಬರು ಪೋಸ್ಟರ್ನ ಇಟ್ಕೊಂಡು, ವಿದೇಶಿ ಅವನು ಯಾರು ಜೈಲಲ್ಲಿದ್ದಾನಲ್ಲ ಅವನು ಬರುವಾಗ ಪೋಸ್ಟರ್ ಹಿಡ್ಕೊಂಡಿದ್ರು. ಹಾಂ, ಪೊಲೀಸವ್ರು ಏನು ಕಿತ್ತಾಕಂತಾರೆ ಕಿತ್ತಾಕಂಡ್ಲಿ ಅಂತ ಹೇಳಿದ್ರು. ಪೊಲೀಸವ್ರ ಮಾನ ಮರ್ಯಾದೆ 3 ಕಾಸಲ್ಲ ಹರಾಜಾಗೋಯ್ತು ಕರ್ನಾಟಕದ. ಪೊಲೀಸವ್ರ ಕ್ರಮನೇ ಇಲ್ಲ. ಅಂದರೆ ಇದೆಲ್ಲ ಕಣ್ಣಿಗೆ ಕಾಣಿಸಲ್ಲ. CT ರವಿ ಹೇಳಿದ ಮಾತ್ರ ಕಣ್ಣಿಗೆ ಕಾಣಿಸ್ತತೆ, ಉಳಿದಿದ್ದು ಯಾವುದು ಕಣ್ಣಿಗೆ ಕಾಣಿಸಲ್ಲ. ಅಂದರೆ ಬಂಧಿಸಬೇಕು ಒಂದೇ ಒಂದು ಕಾರಣಕ್ಕೋಸ್ಕರ ಮತ್ತು ವಿರೋಧ ಪಕ್ಷಗಳನ್ನು ಬೆದರಿಕೆ ಹಾಕಿ ಅವರನ್ನು ತಮ್ಮ ಹಿಡಿತಕ್ಕೆ ತಗೊಬೇಕು ಅನ್ನೋ ಮಾಡ್ತಾ ಇರೋ ಹುನ್ನಾರ ಅಷ್ಟೇ ಇದು. ಇದಕ್ಕೆಲ್ಲ ಯಾರು ಬಗ್ಗದು ಜಗ್ಗೋ ಪ್ರಶ್ನೆನೇ ಇಲ್ಲ. ಇದಕ್ಕೆಲ್ಲ ನಾವು ಸರಿಯಾದಂಥ ಪಾಠವನ್ನು ಕಲಿಸ್ತೀರಿ. CT ರವಿನ ಮುಟ್ಟಿ ನೋಡೋಣ, ಮುಟ್ಟಿ ಏನು ಪ್ರತಿಫಲ ಆಗ್ತೈತೆ ಅಂತ ಹೇಳಿ. ನಾವು ಈಗಾಗಲೇ ಮಾತಾಡಿದ್ದೀನಿ, CT ರವಿ ಜೊತೆ 2-3 ಬಾಟಿ ಮಾತಾಡಿದ್ದೀನಿ. ನಾವು ಇನ್ನೊಂದು 3-4 ದಿನದಲ್ಲಿ ದೊಡ್ಡ ಹೋರಾಟವನ್ನು ಚಿಕ್ಕಮಂಗ್ಳೂರಲ್ಲಿ ನಾವು ಫಿಕ್ಸ್ ಮಾಡ್ತಾಯಿದ್ದೀರಿ. ಚಿಕ್ಕಮಂಗ್ಳೂರಲ್ಲಿ ಒಂದು ದೊಡ್ಡ ಹೋರಾಟವನ್ನು ಫಿಕ್ಸ್ ಮಾಡ್ತಾಯಿದ್ದೀರಿ. ಹಿಂದೆ ಭರತ್ ಶೆಟ್ಟರ್ ಮೇಲೆ ಮಂಗಳೂರಲ್ಲಾದಾಗ ನಾನೇ ಹೋಗಿ ದೊಡ್ಡ ಹೋರಾಟವನ್ನು ಮಾಡಿದೆ. ಅಲ್ಲಿ ಯಾವ ರೀತಿ ಮಾಡಿದೋ ಅದೇ ಥರ ಚಿಕ್ಕಮಂಗ್ಳೂರಲ್ಲೂ ಕೂಡ ಒಂದು ದೊಡ್ಡ ಹೋರಾಟವನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ನಾವು ಈ ಥರ ಬೆದರಿಕೆ ಹಾಕಿ ಇವೆಲ್ಲ ನಡೆಯಲ್ಲ ಅಂತೇಳಿ. ಸಿದ್ದರಾಮಯ್ಯನವರು ಇದು 10ನೇ ಬಾರಿ ಹೇಳ್ತಾ ಇರೋದು. ಈಗ 11ನೇ ಬಾರಿ ಇನ್ನೊಂದು ಸರಿ ಹೇಳ್ಬೇಕಷ್ಟೆ. 10 ಆಗೋಗ್ಬಿಟ್ಟಿದೆ. ಅವರು ಭಾಳಷ್ಟು ಕಳೆದ 10 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ನಾನು ರಾಜಕೀಯ ನಿವೃತ್ತಿ ನಿಲ್ಲಲ್ಲ ಎಲೆಕ್ಷನ್ಗೆ ಅಂತ ಹೇಳ್ತಾನೆ ಇದ್ದಾರೆ. ತಿರ್ಗಾ ಆಮೇಲೆ ಬಂದರು ಕಾಂಗ್ರೆಸ್ ಅವರೆಲ್ಲ ಬಂದು ನನ್ನ ಕಾಲು ಹಿಡ್ಕೊಂಡ್ರು, ಅದಕ್ಕೋಸ್ಕರ ಮತ್ತೆ ನಾನು ಸ್ಪರ್ಧೆ ಮಾಡ್ತೀನಿ BJP ಇರೋದು ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಿಲ್ಲಲ್ಲ ಅಂದ್ರೆ ಅವ್ರ ಮಕ್ಕಳು ನಿಲ್ತಾವ್ರಲ್ಲ. ಭ್ರಷ್ಟಾಚಾರ ಆಗ್ತಾ ಇದ್ದಾರೆ, ಅವ್ರ ಮಕ್ಳು ಹೆಂಗೆ ನಿಲ್ಲಬೇಕು? ಅವ್ರ ಕುಟುಂಬದವ್ರು ಯಾಕೆ ನಿಲ್ಬೇಕು ಅವಾಗ? ಅಲ್ಲ, ಅವ್ರದ್ದು ಹೇಳ್ತಾ ಇರೋದು, ಅವ್ರಿಗೆ ಕೇಳ್ತಾ ಇರೋದು. ಇಷ್ಟೆಲ್ಲ ಭ್ರಷ್ಟಾಚಾರ ಇದೆಲ್ಲ ನಡೀತಾ ಇದ್ಮೇಲೆ ಅವ್ರ ಕುಟುಂಬದವರು ಯಾರು ನಿಲ್ಲಬಾರ್ದು. ಇವೆಲ್ಲ ನಾಟಕ ಅಷ್ಟೇ. ಸುಮ್ಮನೆ ಕಾಂಗ್ರೆಸ್ಗೆ ಬೆದರಿಕೆ ಹಾಕೋಕ್ಕೆ. ಕಾಂಗ್ರೆಸ್ಗೆ ನನ್ನೇನ ಬಿಟ್ಟರೆ ನೀವು ಬೋರ್ಡ್ ಇಲ್ದಂಗೆ ಹೊರಟೋತೀರ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ. ನನ್ನೇನ ಬಿಟ್ಟರೆ ಅಂತೇಳಿ ಈಗೊಂದು ನಾಟಕ ಶುರು ಮಾಡವ್ರೆ. ಎಲ್ಲ ಹೋಗಿ ಕೇಳ್ಕಂತಾರೆ, ಇಲ್ಲ ನಾನು ಅವಾಗ ಯಾರೋ ಇದ್ರ ಮೇಲೆ ಹೇಳ್ಬಿಟ್ಟೆ, ನಾನು ಮಾತು ತಪ್ಪಿದ್ದೀನಿ, ಮಾತು ಸರಿ ಮಾಡ್ಕೊತೀನಿ ಅಂತ ಮಾಡ್ತಾರೆ ಅಷ್ಟೇ. ಈ ಸಿದ್ದರಾಮಯ್ಯನವ್ರ ಇದು ಕಾಮನ್ನಾಗಿ ಅವರು 16 ಬಾರಿ ಹೇಳಿದ್ದಾರೆ ರಿಟೈರ್ಡ್ ಅಂತ. ಅವ್ರು ರಿಟೈರ್ಡ್ ಅಂತ ಹೇಳಿದ್ರೆ ಗ್ಯಾರಂಟಿ ನಿಂತ್ಕೊಂತಾರೆ ಅಂತ ಅರ್ಥ. ಅವರು ನಿಂತ್ಕೊಂತೀನಿ ಅಂದರೆ, ನಾನು ಎಲೆಕ್ಷನ್ ನಿಂತ್ಕೊಂತೀನಿ ಅಂದರೆ ಅವ್ರು ನಿಲ್ಲಲ್ಲ ಅಂದರೆ ಗ್ಯಾರಂಟಿ ನಿಲ್ತಾರೆ. ನೋಡಿ, ಕೋಳಿ ಕೂಗಿಲ್ಲ ಅಂದರೆ ಸೂರ್ಯ ಹುಟ್ಟಲ್ಲ ಅನ್ನೋ ಕಾಲ ಅಲ್ಲ ಇದು. ಯಾರು ಇರಲಿ ಯಾರು ಹೋಗ್ದಾಗಲಿ ರಾಜಕಾರಣ ನಡೀತತೆ. ಅಧಿಕಾರ ತಿರುಗೋ ಚಕ್ರ ಇದು. ರಾಜಕಾರಣ ಅನ್ನೋದು ತಿರುಗುವಂಥ ಚಕ್ರ ಇದು. ಇವರಲ್ಲ ಅಂದರೆ ಇನ್ನೊಬ್ಬರು ಬಂದೇ ಬರ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಭಾಳಷ್ಟು ಜನ ಲೀಡರ್ಗಳು ಬಂದು ಹೋಗ್ತಾರೆ. ಯಾರು ಪರ್ಮನೆಂಟ್ ಅಲ್ಲ. ಕಾಲಚಕ್ರ ತಿರುಗ್ತಾನೆ ಇರ್ತೈತೆ. ಅದರಿಂದ ಯಾರು ಇರಲಿ ಯಾರು ಇಲ್ದ ಹೋಗಲಿ, ರಾಜಕಾರಣ ಇರ್ತತೆ, ಸರ್ಕಾರ ಇರ್ತತೆ, ಜನ ಓಟ್ ಹಾಕುವಂಥ ಪ್ರಜಾಪ್ರಭುತ್ವ ಡೆಮಾಕ್ರಸಿ ನಮ್ಮ ದೇಶದಲ್ಲಿ ಇದ್ದೇ ಇರ್ತೈತೆ, ನಮ್ಮ ರಾಜ್ಯದಲ್ಲೂ ಇರ್ತೈತೆ. ಹೇಳಿದ್ನಲ್ಲ, ಅದನ್ನು ಕೇಳಿಸ್ಕೊಂಡಿಲ್ಲ. ಆ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವತ್ತು ಕಾಂಗ್ರೆಸ್ ಅವರು
ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಕೂದ್ರು. ಅವ್ರ ಮೇಲೆ ಏನು ಕ್ರಮ ಆಯಿತು? ಏನೂ ಇಲ್ಲ. ಪೋಸ್ಟ್ ಇಟ್ಕೊಂಡು ಮೊನ್ನೆ ತಾನೇ ಒಂದು ವಾರದಿಂದ ಪ್ರೊಟೆಸ್ಟ್ ಅವರು ಯಾರೋ ಒಬ್ಬ ಜೈಲಲ್ಲಿರೋನ ಬಗ್ಗೆ ಬನ್ರಿ ಪೊಲೀಸವ್ರು ಏನು ಕಿತ್ಕೊಂತೀರಾ ಅಂತಂದರು. ಪೊಲೀಸವ್ರನ್ನೇ ಬೈದ ಮೇಲೆ ಪೊಲೀಸವ್ರು ಬೈದ್ರೂ ಪೊಲೀಸವ್ರದ್ದು ಕ್ರಮ ಇಲ್ಲ. ಅಂದರೆ ಇಂಟೆನ್ಷನಲ್ಲಿ ಸಿ ಟಿ ರವಿ ಮೇಲೆ ದಾಖಲಾಕಿರೋ ಪ್ರಕರಣ ಇಂಟೆನ್ಷನಲ್ಲಿ ಅವ್ರು ಯಾವುದೇ ಧರ್ಮವನ್ನು ಬೈದಿಲ್ಲ. ಅವರು ಯಾವುದೇ ಧರ್ಮವನ್ನು ಅವ್ರು ಬೈದಿಲ್ಲ. ವ್ಯಕ್ತಿ ಬಗ್ಗೆ ಮಾತಾಡಿದ್ದಾರೆ ಅಷ್ಟೇ. ಅವರು ವ್ಯಕ್ತಿ ಬಗ್ಗೆ ಮಾತಾಡಿದ್ದಾರೆ ಅಷ್ಟೇ. ಯಾವುದೇ ಧರ್ಮವನ್ನು ಅವ್ರು ಬೈದಿಲ್ಲ. ಅದನ್ನು ತಿರುಚಿ ಅವ್ರ ಮೇಲೆ ಈಗ FIR ಮಾಡಿದ್ದಾರೆ. ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೆ. ಮಾಡಿದ್ರೆ ಮುಂದೆ ರಾಜಕೀಯದ ದೊಡ್ಡ ಹೋರಾಟ ಹಾಗೇ ಆಗ್ತೈತೆ. ನಾನೇ ಹೋಗ್ತೀನಿ ಅಲ್ಲಿ, ನಾನೇ ಚಿಕ್ಕಮಂಗ್ಳೂರಿಗೆ ಈ ಹೋರಾಟದಲ್ಲಿ ನಾನೇ ಹೋಗ್ತೀನಿ, ನಾನೇ ಭಾಗಿಯಾಗ್ತೀನಿ. ಓಕೆ.